ಹಲೋ ಎವ್ರಿವನ್. 85ನೇ ಪ್ರಶ್ನೆಯನ್ನ ನೋಡೋಣ. ಒಂದು ವಸ್ತುವನ್ನು ಪಿನ ಮಸೂರದ ಮುಂದೆ F1 ಮತ್ತು Oಗಳ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ಮತ್ತು ಪ್ರತಿಬಿಂಬದ ಸ್ಥಾನ ಸ್ವಭಾವವನ್ನು ಬರೆಯಿರಿ. ಇಲ್ಲಿ F1 ಮತ್ತೆ Oಗಳ ನಡುವೆ ವಸ್ತುವನ್ನ ಇಟ್ಟಾಗ ಇಲ್ಲಿಂದ ಹೊರಡುವಂತಹ ಸಮಾಂತರ ರೇಖೆ ಮಸೂರದ ಮೇಲೆ ಬಿದ್ದು ವಕ್ರೀಭವನವನ್ನ ಹೊಂದಿ F2 ಮೂಲಕ ಹಾದು ಹೋಗುತ್ತೆ. ಇನ್ನೊಂದು ರೇಖೆ ದೃಕ್ಕೇಂದ್ರದ ಮೂಲಕ ಹಾದು ಅದು ಯಾವುದೇ ವಕ್ರೀಭವನವನ್ನ ಹೊಂದೋದಿಲ್ಲ. ಸೊ ನೇರವಾಗಿ ಅದರ ಪಥದಲ್ಲಿ ಚಲಿಸ್ತಾ ಹೋಗುತ್ತೆ. ಹಾಗಾಗಿ ಈ ಎರಡು ಕಿರಣಗಳು ಒಂದು ರೀತಿ ಸಮಾಂತರವಾಗಿ ಚಲಿಸ್ತಾ ಇದೆ ಅಥವಾ ಒಂದೊಂದು ವಿಕರ್ಷಿಸಿಕೊಂಡು ಚಲಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಮುಂದುವರಿಸಿದ್ರು ಸಹ ಇವು ಪರಸ್ಪರ ಛೇದಿಸೋದಿಲ್ಲ. ಅದಕ್ಕೋಸ್ಕರ ನಾವು ಈ ಎರಡು ಕಿರಣಗಳ ಹಿಂಭಾಗದಲ್ಲಿ ನಾವು ಅದನ್ನ ವೃದ್ಧಿಸ್ತಾ ಹೋದ್ರೆ ಆಗ ನಮಗೆ ಒಂದು ಬಿಂದುವಿನಲ್ಲಿ ಅವು ಎರಡು ಛೇದಿಸತ್ತೆ. ಸೊ ನಾವಿಲ್ಲಿ ಏನಂತ ನೋಡಬಹುದು, ಯಾವಾಗ F1 ಮತ್ತೆ Oನ ಮಧ್ಯದಲ್ಲಿ ವಸ್ತುವನ್ನ ಇಡ್ತೀವೋ ಆಗ ಪ್ರತಿಬಿಂಬ ಉಂಟಾಗೋದು ಮಿಥ್ಯ ಪ್ರತಿಬಿಂಬ ಆಗಿರತ್ತೆ. ಇದು ಕಾಲ್ಪನಿಕ ಅಲ್ವಾ, ಇದು ನೈಜ ಅಲ್ಲ. ಹಾಗಾಗಿ ಇದನ್ನ ನಾವು ವೃದ್ಧಿ ಮಾಡಿಕೊಂಡು ಹೀಗೆ ಒಂದು ಬಿಂದುವಿನಲ್ಲಿ ಸೇರಿಸ್ತೀವಿ. ಅದಕ್ಕೋಸ್ಕರ ಇದು ಕಾಲ್ಪನಿಕ ಆಗಿರತ್ತೆ. ಹಾಗಾಗಿ ಇಲ್ಲೇನಾಗತ್ತೆ, ಮಿಥ್ಯ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಮಿಥ್ಯ ಪ್ರತಿಬಿಂಬ ಮತ್ತೆ ನೇರವಾಗಿರತ್ತೆ. ಹಾಗೆ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದಂತಹ ಪ್ರತಿಬಿಂಬವನ್ನ ನಾವಿಲ್ಲಿ ನೋಡಬಹುದು.